ಯೇಸು ಸ್ವಾಮಿ ಹೇಳಿಲ್ವಾ, ಈ ಕೇವಲ ಅಲ್ಪವಾದವರಿಗೆ ನೀವು ಯಾರ್ಯಾರಿಗೆ ಇದನ್ನು ಮಾಡಿದ್ದೀರೋ ನನಗೂ ಮಾಡಿದ ಹಾಗಾಯ್ತು, ನನಗೂ ಮಾಡಿದ ಹಾಗಾಯ್ತು. ನ್ಯಾಯ ವಿಚಾರಣೆ ದಿನದಲ್ಲಿ ನೀವು ಕರುಣೆ ತೋರಿಸಿಲ್ಲ ಅಂದ್ರೆ ನಿಮಗೂ ಕರುಣೆ ಇಲ್ಲ ಪ್ರೇರಣೆ. ನಿಮ್ಮ ಮನಸ್ಸುಗಳನ್ನ ಬದಲಾಯಿಸಿ, ನಿಮ್ಮ ಮನಸ್ಸಿನಲ್ಲಿರುವಂಥ ದೆವ್ವನನ್ನು ಬಿಟ್ಟು ಓಡಿಸಿ, ವಚನವನ್ನು ತೆಗೆದು ಓದಿ ಯಾವ್ಯಾವ ರೀತಿ ಮಾಡ್ಬೇಕಂತ. ಕಳೆದಾಗಿ ಲೋಕನ ಬರೆದ ಸುವಾರ್ತೆ 14:12 ಹೇಳುವಂತ ಮಾತನ್ನು ಗಮನಿಸಿ ಮುಗಿಸ್ಕೊಳ್ಳೋಣ. ಕರುಣೆ ಅಂದ್ರೆ ಏನಂತ ನಾನು ವಚನವನ್ನು ತೋರಿಸ್ತೇನೆ. 14:12 ಓದೋಣ ಪ್ರೇರಣೆ. ಓದಿ ಮುಗಿಸ್ಕೊಳ್ಳೋಣ. ಜಲ್ದಿ ಓದ್ಕೊ. ಆತನು ತನ್ನನ್ನು ಊಟಕ್ಕೆ ಕರೆದವನಿಗೆ, ಯೇಸು ಸ್ವಾಮಿಗೆ ಒಬ್ಬ ಊಟ ಕರೀತಾ ಇದ್ದಾನೆ, ಸಹ ಒಂದು ಮಾತು ಹೇಳಿದನು. ಅದೇನೆಂದರೆ ನೀನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತರನ್ನಾಗಲಿ, ಗಮನ ಇಟ್ಟಿಕೊಳ್ಳೋಣ, ನಿನ್ನ ಸ್ನೇಹಿತರನ್ನಾಗಲಿ, ನಿನ್ನ ಅಣ್ಣ ತಮ್ಮಂದಿರನ್ನಾಗಲಿ